ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜೇಶ್ ನಮ್ಮ ಹತ್ರ ಎಲ್ಲ ಹೇಳ್ತಿದ್ದ, ಆದರೆ ಅವ್ನ ಫ್ರೆಂಡ್ಸ್ ಯಾರು ತಲೆ ಮಾಡಿಸ್ಕೊಂಡು ಓಡಾಡ್ತಿಲ್ಲ ಅಣ್ಣ. ಹೌದಾ, ಸರಿ ಅಣ್ಣ, ಆಯ್ತು, ನೀವು ಹೊರಡು. ಸುಭಾಷ್ ಅವರೇ ಏನಂದ್ರು? ರಾಜೇಶನ್ ಫ್ರೆಂಡ್ಸ್ ಎಲ್ಲ ಕಾಲೋನಿಲೇ ಇದ್ದಾರಂತೆ, ಯಾರು ತಲೆ ಮರೆಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನನ್ನ ಮನ ನಿಜ ಸುಭಾಷ್ ಅವರೇ, ಯಾರು ಅಕ್ಕನಿಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಇವಾಗ ಹುಡುಕ್ತಿದ್ದೀವಲ್ವಾ, ಅದಕ್ಕೆ ಸಿಗ್ತಾರೆ. ಅಣ್ಣ ಫೋನ್ ಮಾಡ್ತಾ ಇದ್ದಾನೆ, ಹೇಳಣ್ಣ. ಹಲೋ ಸುಭಾಷ್, ಏನಾದ್ರು ಗೊತ್ತಾಯ್ತಾ? ಇಲ್ಲ ಅಣ್ಣ, ಇಲ್ಲಿ ಎಲ್ಲರನ್ನೂ ವಿಚಾರಿಸಿದ್ವಿ, ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ನಿನಗೆ ಅಲ್ಲೇನಾದ್ರೂ ಗೊತ್ತಾಯ್ತಾ? ಇಲ್ಲ ಸುಭಾಷ್, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಅಣ್ಣ, ಅದಕ್ಕೆ ಕಾಣಿಸ್ದೆ 4 ಅವರ್ ಆಯ್ತು. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಅಣ್ಣ. ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ? ಬೇಡ ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಹಾಗಲ್ಲ ಅಣ್ಣ, ಲೌಡ್ ಸ್ಪೀಕರ್. ಬರೀ ನಾವುಗಳು ಹಿಡ್ಕೋದಕ್ಕೂ ಪೊಲೀಸವ್ರು ಹಿಡ್ಕೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೋ, ಪೊಲೀಸವ್ರು ಹೆಲ್ಪ್ ತಗೊಳ್ಳೋಣ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ನೀನು ಹೇಳೋ ಪಾಯಿಂಟ್ ಸರಿಯಾಗಿದೆ, ಆದರೆ ಅವರು MLA ಹೆಂಡತಿ ಅನ್ನೋದನ್ನೇ ಹೈಲೈಟ್ ಮಾಡ್ತಾರೆ. ಸದ್ಯಕ್ಕೆ ಈ ವಿಷಯ ನಮ್ಮಲ್ಲೇ ಇರಲಿ ಸುಭಾಷ್, ಆಮೇಲೆ ಏನಾಗುತ್ತೆ ನೋಡೋಣ. ಬಾಬಾ, ನಿಮ್ಮ ಹೆಸರು ಆಚೆ ಬಂದು ಸಮಸ್ಯೆ ಆಗುತ್ತೆ ಅನ್ನೋದು ಒಪ್ಪಂತ ಮಾತೆ ಸರಿ, ಆದ್ರೆ ಅಕ್ಕಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ರಾಜಿ, ಇವಾಗ ಸದ್ಯಕ್ಕೆ ಹುಡ್ಕೋಣ. ಇವಾಗ ಕಂಪ್ಲೇಂಟ್ ಕೊಟ್ಟರು ಏನು ಅಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ಹೆಂಡತಿ ಕಾಣೆಯಾಗಿದ್ದಾಳೆ ಅಥವಾ ರಾಜೇಶನ್ ಕೊಲೆ ವಿಚಾರನ ಯಾರೋ ಹೇಳಿದ್ದಾರೆ, ಅದನ್ನ ತಿಳ್ಕೊಳಕ್ ಹೋಗಿದ್ದಾರೆ ಅಂತ ಕೊಡ್ಬೇಕಷ್ಟೇ. ಏನೇ ಕಂಪ್ಲೇಂಟ್ ಕೊಟ್ಟರು ನಮಗೆ ಪ್ರಾಬ್ಲಮ್ ಆಗುತ್ತೆ ರಾಜಿ. ಸದ್ಯಕ್ಕೆ ಕೊಡ್ಕೋಣ, ಆಮೇಲೆ ಏನು ಮಾಡಬೇಕು ಅಂತ ನಾನೇ ಹೇಳ್ತೀನಿ. ರಾಜಿ ಅವರೇ, ಬೇಜಾರು ಮಾಡ್ಕೋಬೇಡಿ. ಅಣ್ಣ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಲ್ವಾ? ಜನಕ್ಕೆ ಸತ್ಯ ಬೇಡ, ಮಸಾಲೆ ಬೇಕು. ಮೀಡಿಯಾದವರು ಒಂದಕ್ಕೆ ಇನ್ನೊಂದು ಸೇರಿಸಿ ಹೇಳಿದ್ರೆ ಅಣ್ಣ ಅದಕ್ಕೆ ಸಂಬಂಧ ಹಾಳಾಗಲ್ವಾ? ಯೋಚನೆ ಮಾಡಿ. ನಿಜ ಸುಭಾಷ್ ಅವ್ರೆ, ನೀವೆಲ್ಲರೂ ಹೇಳ್ತಿರೋದು ಸರಿ, ಆದ್ರೆ ಅಕ್ಕಂಗೇನಾದ್ರೂ ತೊಂದರೆ ಆದ್ರೆ ಏನ್ ಗತಿ? ಆ ದೇವ್ರಿದನ್ ರಾಜಿ, ಅದಕ್ಕೆ ಏನು ಆಗಲ್ಲ. ಬನ್ನಿ. ಅದಕ್ಕೆ ಇವತ್ತು ಅಮ್ಮ ಏನೋ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ರು. ಅದೇನೋ ಅವಳಿಗೆ ಮಾಂಗಲ್ಯ ಧಾರಣೆ ಆಗಬೇಕು ಅಂತ. ಆ ವಿಷಯ ನಿಮಗೂ ಮೊದಲೇ ಗೊತ್ತಿತ್ತಾ? ನನಗೆ ಶಾಕಿಂಗ್ ನ್ಯೂಸ್ ಜಾನು ಅದು. ಆದರೆ ವಿ ಆರ್ ರಿಯಲಿ ಲಕ್ಕಿ. ಟೈಮ್ ನಮಗೆ ಸಪೋರ್ಟ್ ಮಾಡ್ತಿದೆ, ಆ ದೇವರು ಕೈ ಹಿಡಿತಾ ಇದ್ದಾನೆ. ಅದಕ್ಕೆ ಇವಳೇನು ವಾಪಸ್ ಬರ್ತಾಳೋ ಅಥವಾ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ನಾನು ಹೇಗೆ ಹೇಳಲಿ ಜಾನು? ಅವಳು ಬರ್ದೇ ಇದ್ರೇನೆ ಸಾಕು, ಅಲ್ಲೇನಾದ್ರೂ ಹಾಳಾಗೋಗ್ಲಿ. ಮುಚ್ಚು ಬಾಯ್. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೇನೋ ಮಾತಾಡ್ತಿದ್ಯಲ್ಲ. ನನಗೇನೋ ಅವಳ ಮೇಲೆ ದ್ವೇಷ ಇತ್ತು, ನಿನಗೇನು ದ್ವೇಷ ಅವಳ ಮೇಲೆ? ನಿನಗೇನು ಅನ್ಯಾಯ ಮಾಡಿದಾಳೆ ಅವಳು? ಅದಕ್ಕೆ ನನಗಾಗಿರೋ ಅವಮಾನ ಎಲ್ಲ ಅವಳಿಂದಾನೆ. ಅಣ್ಣನ ಕೈಲಿ 2 ಸಲ ಹೊಡ್ಸ್ಕೊಂಡಿದ್ದೀನಿ, ಅಪ್ಪನ ಕೈಲಿ 1 ಸಲ ಹೊಡ್ಸ್ಕೊಂಡಿದ್ದೀನಿ. ಇದೆಲ್ಲ ಆಗಿದ್ದು ಯಾರಿಂದ? ಅವಳಿಂದಾನೆ ತಾನೆ. ಇದಕ್ಕೆ ನಾನು ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಆ ಕೋಪ ಬರೋಕ್ಕೆ ಮೂಲ ಕಾರಣ ಯಾರಮ್ಮ? ನೀನೇ ತಾನೆ. ಸುಮನ ನಿಂಗೆ ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ಲು, ಕೆಟ್ಟದ್ದು ಮಾಡ್ತೀನಿ ಅಂತ ಕುಣಿದಾಡ್ತಾ ಇದ್ದವಳು ನೀನು. ಅದಕ್ಕೆ ಪೆಟ್ಟು ತಿಂದೆ. ಮೊದಲೇ ಏಟು ಬಿದ್ದಾಗಲೇ ನೀನು ತಿದ್ಕೊಂಡಿದ್ದಿದ್ರೆ ಮಿಕ್ಕಿರೋ ಏಟು ಬೀಳ್ತಾ ಇರಲಿಲ್ಲ. ಈಗಲೂ ತಿದ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಏಟು ಬೀಳುತ್ತೆ, ಅದು ತಡ್ಕೊಳಕ್ಕಾಗಲ್ಲ. ಅದು ಯಾಕಷ್ಟು ಕಟುವಾಗಿ ಮಾತಾಡ್ತೀಯ ಮಗುನ? ನೋಡಿ ಹೇಗೆ ಮಾತಾಡ್ತಾ ಇದ್ದಾಳೆ ಅಂತ. ಹೋದವಳು ಬರೋದು ಬೇಡ ಅಂತ ಇದ್ದಾಳೆ. ಇವಳು ಮಾತಾಡೋ ಮಾತಾ ಇದು? ಆಚೆ ಹೋಗಿದ್ದಾಳೆ, ಬರ್ತಾಳೆ, ಅದಕ್ಕೆ ನೀವೇ ಯಾಕೆ ಕಿತ್ತಾಡ್ತೀರಾ? ಹೊರಗಡೆ ಹೋದವಳಿಗೆ ಬರಬೇಕು ಅಂತ ಗೊತ್ತಾಗಲ್ವಾ? ಬರ್ತಾಳೆ ರೀ. ನಿಮ್ಮ ಈ ಉಡಾಫೆ ಮಾತುಗಳೇ ನನಗೆ ಇಷ್ಟ ಆಗಲ್ಲ. ನೋಡಿ, ಸುಮ ಈ ಮನೆ ಬಿಟ್ಟು ಹೋದ್ರೆ ನಮ್ಮ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಈ ಮನೆಯಲ್ಲಿ ನೆಮ್ಮದಿ ಯಾವತ್ತೂ ಉಳಿಯಲ್ಲ. ಪದ್ದು, ನನ್ನ ಮಾತಿನ ಅರ್ಥ ಅದಲ್ಲ ಕಣೆ. ಅವಳು ಆಚೆ ಹೋಗಿದ್ದಾಳಲ್ಲ, ಸುರಕ್ಷಿತವಾಗಿ ಬರ್ತಾಳೆ, ಅವಳಿಗೇನೂ ಆಗಲ್ಲ. ನಿಮ್ಮ ಮಾತಿನಲ್ಲಿ ಆ ಅರ್ಥ ಸಿಗ್ತಾ ಇಲ್ಲ ರೀ. ಎಲ್ಲರೂ ಬದಲಾಗಿದ್ದಾರೆ, ಆದ್ರೆ ನೀವು ದ್ವೇಷ ಕಾರೋದು ಮಾತ್ರ ಬಿಡ್ತಾ ಇಲ್ಲ. ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಮಾವ ಹೇಳ್ದಾಗೆ ಅವಳು ಸುರಕ್ಷಿತವಾಗಿ ವಾಪಸ್ ಬರ್ತಾಳೆ. ಸುದ್ದಿ ಏನಾದರೂ ಗೊತ್ತಾಯ್ತಾ? ಯಾರ್ದಾದ್ರೂ ಕಾಲ್ ಅವಳು ರಿಸೀವ್ ಮಾಡಿದ್ಲಾ ಅಥವಾ ಅವಳೇ ಯಾರಿಗಾದ್ರೂ ಕಾಲ್ ಮಾಡಿದ್ಲಾ? ಕರ್ಮ. ಇಂಥ ಟೈಮಲ್ಲಿ ಮನೆಯಿಂದ ಆಚೆ ಹೋದ್ರೆ ದೊಡ್ಡ ಮಗ ಆಗಿ ಆಚೆ ಹೋಗ್ತೀಯಲ್ಲ ಅಂತ ಬೈತೀರಾ? ಅವಳು ಕಾಲ್ ರಿಸೀವ್ ಮಾಡದೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ರೆ ಅವಳ ಬಗ್ಗೆ ಅನ್ಕಪ್ಪ ಪಡ್ತೀರಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು ಕಲ್ತ್ಕೋ. ಏನು ಮಹಾ ಹುಡಿಕೊಂಡು ಹೋಗ್ಬಿಟ್ಟಿದ್ದ ಇವನು, ಮನೇಲೇ ಬಿದ್ದವನೇ ಮತ್ತೆ ಮಾತಾಡ್ತಾನೆ. ಜೈ ನೋಡು,
ಆಲ್ರೆಡಿ ಅತ್ತೆ ತಲೆ ಕೆಡಿಸ್ಕೊಂಡಿದ್ದಾರೆ. ನೀವೆಲ್ಲರೂ ಒಬ್ರೊಬ್ರು ಒಂದೊಂದು ಮಾತಾಡಿ ಅವ್ರಿಗೆ ಇನ್ನೂ ಟೆನ್ಷನ್ ಹೆಚ್ಚು ಮಾಡಬೇಡಿ. ಅತ್ತೆ ನೀವು ಪ್ಲೀಸ್ ಸುಧಾರಿಸ್ಕೊಳ್ಳಿ. ನಿಮ್ಗೆ ಕುಡಿಯೋದಕ್ಕೇನಾದರೂ ತಂದ್ಕೊಡ್ಲಾ? ಬೇಡಮ್ಮ, ನನಗೇನು ಬೇಡ. ಅತ್ತೆ ಪ್ಲೀಸ್ ಅತ್ತೆ, ಧೈರ್ಯ ತಂದ್ಕೊಳ್ಳಿ. ಅವ್ಳು ವಾಪಸ್ ಬಂದೇ ಬರ್ತಾಳೆ. ಅವಳು ಬಂದರೆ ಸಾಕಮ್ಮ. ರಾತ್ರಿ ಆಗ್ತಾ ಬಂತು, ಅವಳಿಗೇನಾದರೂ ಆಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ, ದೇವ್ರಿದ್ದಾನೆ. ಧೈರ್ಯ ತಗೊಳ್ಳಿ, ಅವಳು ಬಂದೇ ಬರ್ತಾಳೆ. ದೇವಸ್ಥಾನದಲ್ಲೆಲ್ಲ ನೋಡಿದೆ ರಾಜಿ, ಅದಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಅಷ್ಟೇ ಸುಭಾಷ್, ಆ ಪಾರ್ಕಲ್ಲೆಲ್ಲ ನೋಡಿದೆ, ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆನೆ ಇವರಿಬ್ರು ಎಲ್ಲಿ ಹೋದ್ರು? ಹೇಗೋ ಆ ನಂಬರ್ ನಿಮಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಕಾಲ್ ಮಾಡಿ ವಿಚಾರಿಸಿ ಅಷ್ಟೇ. ನೋನು, ನಾನೀಗ ಕಾಲ್ ಮಾಡಿದ್ರೆ ನನಗೆ ಯಾಕೆ ಇಲ್ದೇ ಇರೋ ಕ್ಯೂರಿಯಾಸಿಟಿ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಬಟ್ ದೇರ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಫಿಶಿ. ಹಲೋ, ಏನಂದೆ? ಏನು ತಲೆ ಕೆಟ್ಟದ ನಿನಗೆ? ಅಲ್ಲೋ, ಮುಂಜಾನೆ ನೀನು ಹೆಂಡತಿ ಕೈಯಿಂದ ರೊಟ್ಟಿ ತಿಂದಿಯೋನು ಹೊಡ್ತಾ ತಿಂದಿಯೋ? ಅಲ್ಲೋ ಯಪ್ಪ, ಇದು ಪೊಲೀಸ್ ಕೇಸ್ ಐತಿದ್ದು, ಹಂಗೆ ಮಾಡಂಗಿಲ್ಲ. ನಿನ್ನ ಕೋಡಿ ಏನ ಮಾತಾಡ್ತೀಯಲ್ಲ? ಹಾಂ, ಇಡು ಫೋನ್ ಇಲ್ಲಿ. ನಾಡಿ ತಂದೊಯ್ದು ಇಡು ಫೋನ್. ಸಾಹೇಬ್ರ, ಇದೇನು ಕೆಲಸ ಅದಂಗೆ ಕಾಣಲ್ರಿ ಇದು. ಅವ್ನಿಗೇನು ಗೊತ್ತಿಲ್ಲ ಅಂತ ಹೇಳಕತ್ತೆ ನಮ್ಮ ವೇಸ್ಟ್ ಕೇಳಿದ್ರ. ಸರ್, ಇನ್ನೊಂದು 3 ನಂಬರ್ ಉಳಿದವು ಅಷ್ಟೇ. ಕೆಲವು ನಂಬರ್ ರಾಂಗ್ ನಂಬರು, ಇನ್ನು ಕೆಲವು ಔಟ್ ಆಫ್ ರೀಚ್ ಅಂತ ಹೇಳ್ತಾ ಇದೆ. ಇರೋ ನಂಬರ್ಗಳಲ್ಲಿ ಯಾರೋ ಅವನ ಬಗ್ಗೆ ಹೇಳ್ತಾ ಇಲ್ಲ ಸರ್. ಚಿಟೆ, ಇಲ್ಲಿರೋ ನಂಬರ್ ಚೆಕ್ ಮಾಡು. ನನ್ನ ತಂಗಿ ಸರ್. ತಂಗಿನ ಸರ್? ಜಾನ್ವಿ ಅಕ್ಕರ. ಜಾನ್ವಿಗೆ ಇವನ್ ನಂಬರ್ ಹೇಗೆ ಸಿಕ್ತು? ಅವನ್ಯಾಕೆ ಜಾನ್ವಿ ಕಾಲ್ ಮಾಡ್ದ? ಸರ್, ಆ ಹುಡುಗ ಕಾಲ್ ಮಾಡ್ತಿಲ್ಲ ಸರ್. ನಿಮ್ಮ ತಂಗಿ ನಂಬರಿಂದ ಅವ್ನು ಕಾಲ್ ಹೋಗಿದೆ. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಜಾನ್ವಿ ಅಕ್ಕರು. ನಾನು ಮೊದಲು ನನ್ನ ತಂಗಿ ಹತ್ರ ಮಾತಾಡ್ತೇನೆ, ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಮನೆ ಪ್ರಾಬ್ಲಮ್ ಆಗಿದ್ರೆ ಅದನ್ನು ನೀವೇ ಬಗೆಹರಿಸ್ಕೊಳ್ಳಿ. ಇನ್ ಕೇಸ್ ಆ ಹುಡುಗಂದು ಏನಾದ್ರು ಪ್ರಾಬ್ಲಮ್ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಅದನ್ನು ನೋಡ್ಕೊತೀನಿ. ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತೀನಿ ಸರ್. ನಾನೇನು ಬರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸಾಹೇಬ್ರೆ, ಏನೋ ಸಮಸ್ಯೆ ಆಗಿದೆ. ನಮ್ಮ ಜಾನು ಯಾಕೆ ಅವನು ಫೋನ್ ಮಾಡ್ತಾಳೆ? ಇನ್ನೊಂದ್ಸಲ ನಂಬರ್ ಚೆಕ್ ಮಾಡಿದ್ರೆ ಆಗ್ತಿತ್ತು. ಎಲ್ಲೋ ಏನೋ ಎಡವಟ್ ಆಗಿದೆ ಸಾಹೇಬ್ರೆ. ಏನು ಎಡ್ಬಿಟ್ಟು? ಲಿಸ್ಟಲ್ಲಿ ಅದೇ ನಂಬರ್ ಇರುತ್ತಾನೆ. ಮೇಲಾಗಿ ಅವ್ನು ಕಾಲ್ ಮಾಡಿಲ್ಲ, ಇವಳೇ ಕಾಲ್ ಮಾಡಿರೋದು. ಅವನು ಕಾಲ್ ಮಾಡಿ ನಿಮಗೆ ಫೋನ್ ಮಾಡಕ್ಕೆ ಹೇಳಿದ್ದೆ ಜಾನ್ವಿ. ನಿಮ್ಮನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ಜಾನ್ವಿ ಮಾಡಿರೋ ಪ್ಲಾನ್ ಇದು. ಸುಮ್ಮನವ್ರೆ ಸಾಹೇಬ್ರ, ಜಾನ್ವಿ ಅಕ್ಕರು ಯಾಕೆ ಹಿಂಗೆ ಮಾಡಿದ್ರು ಅಂತ? ಜಾನ್ವಿಗೆ ಸುಮ್ಮನವ್ರಂದ್ರೆ ಮೊದಲೇ ಆಗಲ್ಲ. ಅದು ಬೇರೆ, ಅವಳನ್ನ ಬದಲಾಯಿಸ್ತೀನಿ ಅಂತ ದೊಡ್ಡ ಜವಾಬ್ದಾರಿ ಬೇರೆ ತಗೊಂಡಿದ್ದಾರೆ. ಅದಕ್ಕೆ ಆ ಕೋಪನ ತೀರಿಸ್ಕೊಂಡಿದ್ದಾಳು ಅವಳು. ಇರ್ಬೋದ್ರಿ ಸಾಹೇಬ್ರ. ಅದೇನಾದರೂ ನಿಜ ಆಗಲಿ, ಆಮೇಲೆ ಮಾತಾಡ್ತೀನಿ. ಇಲ್ಲೇನು ಮಾಡ್ತಿದ್ಯಾ? ಕರತ್ತು ಅಲ್ಲ, ಅದಕ್ಕಿಂತ ನೀವು ಅದು ಕೇಳ್ರಿ ಸಾಹೇಬ್ರ. ಹಾಂ, ನಡಿ. ಇರೋ ಜಾನ್ವಿ. ನನ್ನ ಮಾತು ಕೇಳಿ, ಜಾನನ್ ಒಬ್ಳನ್ನೇ ಕರೆದ್ಬಿಟ್ಟು ಕೇಳಿ, ಕೂಗಾಡಬೇಡಿ. ನೀವೇನ್ರಿ, ಜಾನ್ವಿಂದ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ, ಹೋಗಿ ಅವಳನ್ನೇ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಸಾಹೇಬ್ರೆ, ಇದು ಜಾನುನೇ ಮಾಡಿರೋದು ಅಂತ ಇನ್ನೂ ಸಾಬೀತಾಗಿಲ್ವಲ್ಲ. ಒಂದು ವೇಳೆ ಅವಳು ಮಾಡಿಲ್ಲ ಅಂದರೆ ಅವಳನ್ನ ಕರೆದು ಅವಮಾನ ಮಾಡ್ದಂಗಾಗಲ್ವಾ? ಒಂದು ಪಕ್ಷ ಅವಳಿಗೆ ತಪ್ಪು ಮಾಡಿದ್ದಾಳೆ ಅಂತಂದರೆ ಅವಳಿಗೆ ಬುದ್ಧಿ ಹೇಳೋಣ, ಮತ್ತೆ ಹೀಗೆ ಮಾಡಬೇಡ ಅಂತ ಹೇಳೋಣ. ಅದು ನಂಗೆ ಗೊತ್ತಿಲ್ವಾ? ತಪ್ಪು ಮಾಡಬೇಡ ಅಂತ ಒಳ್ಳೆ ಮಾತಂತ ಹೇಳಿದ್ರೆ ಅವ್ಳು ಕೇಳ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಸುಮ್ಮನವ್ರೆ. ಜಾನ್ವಿ ಏನದು? ಯಾಕೋ ಹಂಗೆ ಕೂಗಾಡ್ತಾ ಇದ್ಯಾ? ಸಾಹೇಬ್ರೆ, ಈ ವಿಷಯ ಅತ್ತೆ ಮಾವ ಗೊತ್ತಾಗೋದು ಬೇಡ. ಸುಮ್ಮನವ್ರೆ. ಅಪ್ಪ, ಸುಮ್ಮನ ಅವರು ತಪ್ಪು ಮಾಡಿದ್ರು ಅಂತ ನಿನ್ನೆ ಎಷ್ಟು ಬೈತಾ ಇದ್ರಲ್ಲ, ಆ ತಪ್ಪು ಮಾಡೋ ಹಾಗೆ ಮಾಡಿದ್ದು ಯಾರು ಗೊತ್ತಾ? ಯಾರು? ಜಾನ್ವಿ ಅಪ್ಪ. ಜಾನ್ವಿನ? ಅವಳೇನ್ ಮಾಡಿದ್ಲು? ಮನೆಗೆ ಬಂದು ಆ ಹುಡುಗ ಗಿಫ್ಟ್ ಕೊಟ್ನಲ್ಲ, ಆ ಹುಡುಗನ ಫಿಕ್ಸ್ ಮಾಡಿದ್ದೆ ಜಾನ್ವಿ. ಸಾಹೇಬ್ರೆ, ಸಂಪೂರ್ಣವಾಗಿ ವಿಷಯ ಏನು ಅಂತ ಗೊತ್ತಿಲ್ಲ. ಅದೀಗ ಗೊತ್ತಾಗುತ್ತೆ ಸುಮ್ಮನವ್ರೆ. ಅಪ್ಪ, ನೆನೆ ನಾನು ಮನೆಗೆ ಬರ್ತೀನಿ ಅನ್ನೋ ವಿಷಯ ತಿಳ್ಕೊಂಡು
ಸುಮ್ನ ಅವರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಜಾನ್ವಿ ಮಾಡಿರೋ ಪ್ಲಾನ್ ಇದು. ಅವನಿಂದ ಕಾಲ್ ಮಾಡಿಸಿ ಅವನಲ್ಲಿ ಬರ್ದೇ ಇರೋ ಹಾಗೆ ಮಾಡಿದ್ದು ಜಾನ್ವಿ ಅಪ್ಪ. ತೀರ್ಥ, ಈ ಮಾತೇನಾದ್ರು ನಿಜವಾಗಿದ್ರೆ ಜಾನ್ವಿ ಜೀವಮಾನ ಪೂರ್ತಿ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಶಾಸ್ತಿ ಮಾಡ್ತೀನಿ ಅವಳಿಗೆ. ಮಾವ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಸಾಹೇಬ್ರೆ, ಜಾನು ಹತ್ರ ನಾನು ಮಾತಾಡ್ತೀನಿ. ಇದು ನಿಜಾನ ಸುಳ್ಳ ಅಂತ ನಾನೇ ಅವಳ ಹತ್ರ ಕೇಳ್ತೀನಿ. ನೀನೇನಮ್ಮ ಮಾತಾಡೋದು? ಮನೆ ಹಿರಿಯ ಅಂತ ನಾನಿಲ್ವಾ? ನಾನು ಮಾತಾಡ್ತೀನಿ. ಜಾನ್ವಿ, ಏ ಜಾನು, ಯಾಕಪ್ಪ, ಏನಾಯ್ತು? ಯಾಕೆ ಹಾಕಿ ಕೂಗ್ತಾ ಇದ್ರಿ? ಏನ್ ಮಾಡ್ಬೇಕು ಅಂತ ಇದೆಯಾ ನೀನು? ಮನೆ ನಮ್ಗೆ ಹಾಳು ಮಾಡ್ಬೇಕು ಅಂತ ಇದೆಯಾ? ಇಷ್ಟು ದಿವಸ ಪಾರ್ಟಿ ಪಬ್ಬು ಅಂತ ಓಡಾಡ್ಬಿಟ್ಟು ಮಂತನದ ಮಾನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟೆ. ಇವಾಗ ಒಗ್ಗಟ್ಟಾಗಿರೋ ಸಂಸಾರನ ಒಡೆದು ಚೂರು ಮಾಡ್ಬೇಕು ಅಂತ ಇದೆಯಾ? ಏನಾಯ್ತಪ್ಪ? ನಾನೇನ್ ಮಾಡ್ದೆ ಇವಾಗ? ಏನಾಯ್ತು ಅಂತ ಹೇಳಿ. ಜಾನ್ವಿ, ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ರಾಜೇಶನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಯಾರವನು? ಅವನು ಅಂದ್ರೆ ಯಾರಿಗ್ ಗೊತ್ತು? ಜಾನ್ವಿ, ನಾಟಕ ಮಾಡಬೇಡ. ಇದನ್ನ ಗೊತ್ತು, ಯಾಕಂದ್ರೆ ಪ್ಲಾನ್ ಮಾಡಿರೋದೇ ನೀನು. ಕಮ್ ಆನ್ ಅಣ್ಣ, ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ನು ಯಾರು ಅಂತ ಗೊತ್ತಿದ್ಮೇಲೆ ನಾನು ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ಲಿ? ಏಯ್, ಸಾಕ್ಷಿ ಇಟ್ಕೊಂಡೇ ಮಾತಾಡ್ತಾ ಇರೋದು. ಸಾಕ್ಷಿ ಇಲ್ದರೆ ಯಾರು ಮಾತಾಡಕ್ ಹೋಗ್ತಾರೆ? ಇವಳ ಬಗ್ಗೆ ನೀನ್ ತಲೆ ಹಾಕಿಲ್ಲ ಅಂದ್ರೆ ಅವ್ರೇ ಯಾಕೆ ನಿನ್ ಬಗ್ಗೆ ಮಾತಾಡ್ತಾರೆ? ಹೇಳು. ಯಾವ ಸಾಕ್ಷಿ? ಏನ್ ಸಾಕ್ಷಿ ಇದೆ? ನಿನ್ ಮೊಬೈಲ್ ಇಂದ ಅವನ ನಂಬರ್ಗೆ ಫೋನ್ ಹೋಗಿದೆ. ನಿನ್ಗೂ ಅವನ್ಗೂ ಏನ್ ಸಂಬಂಧ? ನೀನ್ ಯಾಕೆ ಅವನು ಕಾಲ್ ಮಾಡ್ತೀಯ ಜಾನ್ವಿ? ನಿನ್ಗೆ ಅವನ್ ಪರಿಚಯ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಅವನು ಕಾಲ್ ಮಾಡ್ತೀಯಾ? ಹೇಳು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನನ್ ಯಾರಿಗೂ ಕಾಲ್ ಮಾಡಿಲ್ಲ. ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ಎಲ್ಲೋ ಏನೋ ಆಗಿದೆ ಸಾಹೇಬ್ರೆ. ಜಾನು ಹಾಗೆ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಮಾಡಿರಲ್ಲ. ಸುಮ್ನಿರಿ ಸುಮ್ನವ್ರೆ. ನಿನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಜಾನ್ವಿ, ಇದು ಪೊಲೀಸ್ ಕೇಸ್ ಆಗಿದೆ. ಪೊಲೀಸರನ್ನ ನಾನು ನಿಲ್ಸಿದ್ದೀನಿ. ವಿಷಯ ಏನು ಅಂತ ಒಪ್ಕೊಂಡ್ರೆ ಇಲ್ಲೇ ಮುಗ್ಸೋಣ. ಇಲ್ಲ ಅಂತ ಹೇಳಿದ್ರೆ ಇದು ತುಂಬಾ ದೂರ ಹೋಗುತ್ತೆ. ಓ, ಇವಳು ಹಾಕೊಟ್ಲಾ? ಅದಕ್ಕೆ ತಲೆ ಕೆಟ್ಟವ್ರು ಹಾಗೆ ಮಾತಾಡ್ತಾ ಇದ್ಯಾ? ನಾನು ಯಾರಿಗೂ ಕಾಲ್ ಮಾಡಿಲ್ಲ. ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಅಣ್ಣ, 153 ಇಲ್ಲಿಲ್ವಾ? ಇಲ್ಲಿ ಈ ನಂಬರ್ ನೀನ್ ಕಾಲ್ ಮಾಡಿಲ್ವಾ? ನೀನ್ ಈ ನಂಬರ್ ಕಾಲ್ ಮಾಡಿಲ್ಲ ಅಂದ್ಮೇಲೆ ನಿನ್ ಕಾಲ್ ಬಾಕ್ಸ್ ಅಲ್ಲಿ ಈ ನಂಬರ್ ಹೇಗ್ ಬರುತ್ತೆ ಹೇಳು? ದೇವ್ರಣೆಗೂ ನನಗೆ ಗೊತ್ತಿಲ್ಲಪ್ಪ. ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ಸುಳ್ಳು ಹೇಳ್ತಿಲ್ಲ ಅಪ್ಪ. ಮುಚ್ಚೆ ಬಾಯಿ. ತೆಗೆದು ಕೊಟ್ಟಾದ್ರೆ ದವಡೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಎಷ್ಟು ದಿವಸದಿಂದ ಮಾಡ್ತಿದ್ಯಾ ಈ ಸಂಚನ? ಹೇಳು. ಮನೆ ಮಗಳಾಗಿ ಹುಟ್ಟಿ ಮನೆ ಕೀರ್ತಿ ಪತಾಕೆನ ಎತ್ತಿಡಿಬೇಕು ಅಂತದ್ರಲ್ಲಿ ಹಾಳು ಮಾಡೋದ್ ನೋಡ್ತಾ ಇದ್ಯಾ? ಅಣ್ಣ, ದೇವ್ರಣೆಗೂ ನನಗೆ ಗೊತ್ತಿಲ್ಲ ಅಣ್ಣ. ಅಪ್ಪ, ನೀವಾದ್ರೂ ನಂಬಿ ಅಪ್ಪ. ನಿಜವಾಗ್ಲೂ ನನಗೆ ಗೊತ್ತಿಲ್ಲಪ್ಪ. ನಾನು ಸುಳ್ಳು ಹೇಳ್ತಾ ಇಲ್ಲ. ಜಾನು, ನೀನು ನಂಗೆ ನೋವು ಕೊಡಬೇಕು ಅನ್ನೋ ಉದ್ದೇಶದಿಂದ ನೀನು ಇದನ್ನು ಮಾಡಿದರೆ ನಾನು ಇದನ್ನ ಇಲ್ಲಿಗೆ ಮರ್ತು ಬಿಡ್ತೀನಿ. ಆದರೆ ಒಂದು ಮಾತು, ಇನ್ನು ಮುಂದೆ ನನ್ನ ತಮ್ಮನ ವಿಷಯ ಇಟ್ಕೊಂಡು ಹುಡುಗಾಟ ಆಡಬೇಡ. ಈ ರೀತಿ ಕೆಲಸಗಳನ್ನ ಮಾಡಬೇಡ. ಅಯ್ಯೋ ದೇವ್ರೆ, ಯಾಕೆ ನೀವು ಯಾರು ನನ್ನ ಮಾತೇ ನಂಬ್ತಾ ಇಲ್ಲ? ಅಣ್ಣ, ನಾನು ನಿಜವಾಗ್ಲೂ ಏನೋ ಮಾಡಿಲ್ವೋ? ನನ್ನ ನಂಬು ಅಣ್ಣ. ನೀನ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ರು ಜಾನ್ವಿ? ಯಾರು ಮಾಡಿದ್ರು ಹೇಳು. ನಾನು